ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ರಾಬಿನ್ ಶರ್ಮಾ ಅವರು ಬರೆದಂತಹ ದ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಅನ್ನೋ ಪುಸ್ತಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಇದು ಒಂದು ಸೆಲ್ಫ್ ಹೆಲ್ಪ್ ಬುಕ್, ಸ್ಪಿರಿಚುವಲ್ ಟಚ್ ಇರುವಂತಹ ಒಂದು ಸೆಲ್ಫ್ ಹೆಲ್ಪ್ ಬುಕ್. ಇದರಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳು, ಜಾನ್ ಮತ್ತು ಜೂಲಿಯನ್ ಮ್ಯಾಂಟಲ್ ಅಂತ. ಜೂಲಿಯನ್ ಮ್ಯಾಂಟಲ್ ಒಬ್ಬರು ಸಕ್ಸಸ್ಫುಲ್ ಲಾಯರ್ ಆಗಿರ್ತಾರೆ. ಈ ಜಾನ್ ಅನ್ನೋರು ಅವರ ಜೂನಿಯರ್ ಆಗಿರ್ತಾರೆ. ಅವರಿಬ್ಬರಿಗೆ ಸುಮಾರು 17 ವರ್ಷಗಳ ಒಂದು ಪರಿಚಯ ಇರುತ್ತೆ. ಜೂಲಿಯನ್ ಮ್ಯಾಂಟಲ್ ತುಂಬ ಸಕ್ಸಸ್ಫುಲ್ ಲಾಯರ್. ಅವರಿಗೆ ಹಣ ಇರುತ್ತೆ, ಆಸ್ತಿ ಇರುತ್ತೆ, ಖ್ಯಾತಿ ಇರುತ್ತೆ, ತುಂಬ ಲಕ್ಸುರಿಯಸ್ ಆದ ಒಂದು ಲೈಫ್. ಎಷ್ಟರ ಮಟ್ಟಿಗೆ ಅಂದರೆ ಒಂದು ದೊಡ್ಡ ಬಂಗಲೆ ಇರುತ್ತೆ, ಫೆರಾರಿ ಕಾರ್ ಇರುತ್ತೆ, ಪ್ರೈವೇಟ್ ಜೆಟ್ ಇರುತ್ತೆ, ಒಂದು ಪ್ರೈವೇಟ್ ಐಲ್ಯಾಂಡಲ್ಲಿ ಒಂದು ಸಮ್ಮರ್ ಹೋಮ್ ಇರುತ್ತೆ, ಲಕ್ಸುರಿ ವಾಚಸ್ಸು, ಅರ್ಮಾನಿ ಸೂಟ್ಸು, ಈ ಥರ ಒಂದು ಲಕ್ಸುರಿಯಸ್ ಲೈಫ್ನ ಫೀಡ್ ಮಾಡ್ತಾ ಇರ್ತಾರೆ. ಒಳ್ಳೊಳ್ಳೆ ಕನೆಕ್ಷನ್ಸ್ ಇರುತ್ತೆ. ಈ ರೀತಿ ಅವರ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಇಷ್ಟೆಲ್ಲ ಇದ್ರೂ ಜೂಲಿಯನ್ ಮ್ಯಾಂಟಲ್ಗೆ ಇಷ್ಟೆಲ್ಲ ಸಾಕಾಗ್ತಾ ಇಲ್ಲ, ತಾನು ಇನ್ನೂ ದುಡಿಬೇಕು, ಇನ್ನೂ ಹೆಚ್ಚು ಖ್ಯಾತಿಯನ್ನು ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಹಗಲು ರಾತ್ರಿ ದುಡಿತಾ ಇರ್ತಾರೆ. ಈ ರೀತಿಯ ಒಂದು ಔಟ್ ಆಫ್ ಬ್ಯಾಲೆನ್ಸ್ ಲೈಫ್ ಸ್ಟೈಲಿಂದ ಅವರ ಜೀವನದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಅವರಿಗೆ ಡಿವೋರ್ಸ್ ಆಗುತ್ತೆ, ತಮ್ಮ ತಂದೆ ಜೊತೆಗಿನ ಸಂಬಂಧ ಹಾಳಾಗುತ್ತೆ, ಅವರ ಆರೋಗ್ಯದ ಮೇಲೂ ಸಹ ಪರಿಣಾಮವನ್ನು ಬೀರುತ್ತೆ. ಏನಂದರೆ ಇವರ ಲೇಟ್ ನೈಟ್ ಪಾರ್ಟೀಸ್ ಇರ್ಬೋದು, ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಇದೆಲ್ಲದರಿಂದ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ತುಂಬ ಓವರ್ ವೆಯ್ಟ್ ಆಗಿರ್ತಾರೆ, ಫೇಸಲ್ಲೆಲ್ಲ ರಿಂಕಲ್ಸ್ ಬಂದಿರುತ್ತೆ. ಒಂದು 53 ವಯಸ್ಸಿನಲ್ಲಿ ಅವರು 60-70 ವಯಸ್ಸಿನ ವೃದ್ಧನ ಹಾಗೆ ಕಾಣ್ತಾ ಇರ್ತಾರೆ. ಹೀಗೆ ಜೀವನ ನಡೀತಾ ಇರಬೇಕಾದ್ರೆ ಒಂದಿನ ಒಂದು ತುಂಬಿದ ಕೋರ್ಟ್ ಸೆಷನ್ನಲ್ಲಿ ಜೂಲಿಯನ್ ಮ್ಯಾಂಟಲ್ ವಾದ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಅವರು ಕುಸಿದು ಬೀಳ್ತಾರೆ. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ಸ್ ಹೇಳ್ತಾರೆ, ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ನೀವು ತುಂಬ ರೆಸ್ಟ್ ಮಾಡಬೇಕು, ನೀವು ಈಗ ತುಂಬ ಇಂಪಾರ್ಟೆಂಟ್ ಆದ ಡಿಸಿಷನ್ನ ತೊಗೊಬೇಕಾಗುತ್ತೆ. ಏನಂದರೆ ನಿಮ್ಮ ಏನೊಂದು ಹೆಕ್ಟಿಕ್ ವರ್ಕ್ ಸ್ಟೈಲ್ ಇದೆ, ಈ ಲಾ ಪ್ರಾಕ್ಟೀಸ್ನ ನೀವು ಕ್ವಿಟ್ ಮಾಡಬೇಕಾಗುತ್ತೆ. ಏನಿದೆಯೋ ಅದರೊಳಗೆ ಸ್ವಲ್ಪ ನೆಮ್ಮದಿಯಾಗಿ ವಿಶ್ರಾಂತಿ ಪಡ್ಕೊಂಡು ಆರಾಮಾಗಿರಿ, ಇಲ್ಲಾಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗ್ಬೋದು ಅಂತ ಡಾಕ್ಟರ್ಸ್ ಅವರಿಗೆ ಅಡ್ವೈಸ್ ಮಾಡ್ತಾರೆ. ಜೂಲಿಯನ್ ಮ್ಯಾಂಟಲ್ಗೆ ತುಂಬ ಅಸಮಾಧಾನ ಆಗುತ್ತೆ. ತಾನು ಏನು ಒಂದು ಲೈಫ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ತನಗೋಸ್ಕರ, ನಾನು ಏನು ಸಕ್ಸಸ್ ಅಂತ ಅಂದ್ಕೊಂಡೆ ಅದು ಈಗ ನನಗೆ ಫೇಲ್ಯೂರ್ ಥರ ಕಾಣ್ತಾ ಇದೆ ಅಂತ ಅವ್ರಿಗೆ ಅನಿಸುತ್ತೆ. ಸೊ ಅವರು ಒಂದಿನ ಡಿಸೈಡ್ ಮಾಡ್ತಾರೆ, ತನ್ನ ಲಾ ಪ್ರಾಕ್ಟೀಸ್ನ ಕ್ವಿಟ್ ಮಾಡ್ತಾರೆ. ತನ್ನ ಆಸ್ತಿ ಏನಿದೆ, ಇನ್ಕ್ಲೂಡಿಂಗ್ ದಟ್ ಫೆರಾರಿ ಕಾರ್, ಅದೆಲ್ಲವನ್ನು ಮಾರಿ ತಾನು ಒಂದು ಆಧ್ಯಾತ್ಮಿಕ ಒಂದೊಂದು ಪ್ರವಾಸವನ್ನು ಕೈಗೊಳ್ತಾರೆ. ಭಾರತಕ್ಕೆ ಬರ್ತಾರೆ ಅವರು.